ವಾರ್ತೆಗಳ ಪ್ರಾಯೋಜಕರು ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್ ರಾಯಚೂರು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್ ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್ ಹರಿಹರ ರೋಡ್ ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ್ ರಸ್ತೆ ರಾಯಚೂರು. SA ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್ ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್ ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS ನಗರ್, ಚಂದ್ರಬಂಡ ರೋಡ್ ರಾಯಚೂರು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಜಸ್ಟ್ ಫಾರ್ ಯು, ಜಸ್ಟ್ ಫಾರ್ ಕಿಡ್ಸ್ toys, it's all about babies. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್ ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಸವೇಶ್ವರ ಮೂರ್ತಿಗೆ ಮಸಿ ಬಳಿದು ಅವಮಾನ, ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿ ವೀರಶೈವ ಮಹಾಸಭಾದಿಂದ ಪ್ರತಿಭಟನೆ. ಕೊನಟಿಗೆ ದಲಿತ ವ್ಯಕ್ತಿ ಜಮದಗ್ನಿ ಕೊಲೆ, ಆರೋಪಿಗಳನ್ನು ಬಂಧಿಸದ ಪೊಲೀಸರು. ಶಾಸಕರು ಸೇರಿದಂತೆ ರಾಜಕೀಯ ಮುಖಂಡರಿಂದ ರಕ್ಷಣೆ. ರವೀಂದ್ರನಾಥ್ ಪಟ್ಟಿ. ಕೆರೆ ತುಂಬುವ ಯೋಜನೆಯಡಿ ಸಿಂಗನೂಡಿ, ಮಂಡಲಗೇರ ಗ್ರಾಮಗಳ ಸೇರ್ಪಡೆಗೆ ಶರಣಬಸವ ಒತ್ತಾಯ. ದೇವಸ್ಕೂರಿನಲ್ಲಿ ಹಾರು ಬೂದಿಯಿಂದ ನಿವಾಸಿಗಳಿಗೆ ತೊಂದರೆ, ಸ್ಥಳಾಂತರಿಸಲು ಜಯ ಕರ್ನಾಟಕ ಸಂಘಟನೆ ಒತ್ತಾಯ. ಮೂರು ವರ್ಷ ಮೇಲ್ಪಟ್ಟ ಸೇವೆ ಸಲ್ಲಿಸಿದ ನೌಕರರನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆಗೆ ಮನವಿ. MES ಶಿವಸೇನೆ ಪುಂಡಾಟಿಕೆ ಕ್ರಮಕ್ಕೆ ಜಯ ಕರ್ನಾಟಕ ಸಂಘಟನೆ ಒತ್ತಾಯ. ನಗರ ಅಭಿವೃದ್ಧಿ ಕೋಶದಲ್ಲಿ ಕಡತಗಳ ವಿಲೇವಾರಿ ವಿಳಂಬ, ಕ್ರಮಕ್ಕೆ ಪೌರ ಸೇವಾ ನೌಕರರ ಸಂಘದಿಂದ ಮನವಿ. ಮತ್ತು SNT ಮಿಲ್ಗೆ ಬೆಂಕಿ, ಅಪಾರ ಪ್ರಮಾಣದ ಹತ್ತಿ ಬೆಂಕಿಗೆ ಆಹುತಿ. ವಾರ್ತೆಗಳ ವಿವರ.
ವಿಶ್ವಗುರು ಬಸವೇಶ್ವರ ಮೂರ್ತಿಗೆ ಮಸಿ ಬಳಿದು ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ವೀರಶೈವ ಮಹಾಸಭೆ, ಬಸವ ಕೇಂದ್ರ ವೀರಶೈವ ಸಮಾಜ, ಅಖಿಲ ಭಾರತ ಜಾಗೃತಿಕ ಲಿಂಗಾಯತ ಮಹಾಸಭೆ, ಶ್ರೀ ರುದ್ರಸೇನ ಮತ್ತು ಲಿಂಗವಂತ ನೌಕರರ ಸಮಾಜದ ಜಿಲ್ಲಾ ಘಟಕಗಳ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ವಿಶ್ವಗುರು ಬಸವೇಶ್ವರ ಮೂರ್ತಿಗೆ ಮಸಿ ಬಳಿದು ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ವೀರಶೈವ ಮಹಾಸಭೆ, ಬಸವ ಕೇಂದ್ರ ವೀರಶೈವ ಸಮಾಜ, ಅಖಿಲ ಭಾರತ ಜಾಗತಿಕ ಲಿಂಗಾಯತ ಮಹಾಸಭೆ, ಶ್ರೀ ರುದ್ರಸೇನ ಮತ್ತು ಲಿಂಗವಂತ ನೌಕರರ ಸಮಾಜದ ಜಿಲ್ಲಾ ಘಟಕಗಳ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಗಿ ಗ್ರಾಮದಲ್ಲಿ ಬಸವೇಶ್ವರರ ಭಾವಚಿತ್ರಕ್ಕೆ ಮಸಿ ಬಳಿದು ಅವಮಾನ ಮಾಡಿದ್ದನ್ನು ಖಂಡಿಸಿದರು. ಧಾರ್ಮಿಕ ಗುರು, ದಾರ್ಶನಿಕ ಮಹಾನ್ ವ್ಯಕ್ತಿಗಳ ಪ್ರತಿಮೆಗೆ ಅವಮಾನಿಸಿದ್ದು, ಇಂತಹ ಘಟನೆಗಳು ಪುನರಾವರ್ತನೆಯಾಗದಂತೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಬೆಳಗಾವಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಗೆ ಅವಮಾನಿಸುವ ಕೃತ್ಯವೆಸಗಿದ್ದು, ಸಮಾಜದಲ್ಲಿ ಶಾಂತಿ ಕದಡುವ ದುಷ್ಟ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಸವಣ್ಣನವರ ಮೂರ್ತಿಗೆ ಅವಮಾನ ಮಾಡಿದ ಇನ್ನು ಮುಂದೆ ಈ ಘಟನೆಗಳು ನಡೆಯದೇ ಇರಲಿ. ಇನ್ನು ಮುಂದೆ ಇಂಥ ಘಟನೆಗಳಿಗೆ ಧಿಕ್ಕಾರವಿರಲಿ. ಬಸವಣ್ಣನವರಿಗೆ ವೀರಶೈವ ಸಮಾಜ, ಅಖಿಲ ಭಾರತ ಜಾಗತಿಕ ಲಿಂಗಾಯತ ಮಹಾಸಭೆ, ಶ್ರೀ ರುದ್ರಸೇನೆ ಮತ್ತು ಲಿಂಗವಂತ ನೌಕರರ ಸಮಾಜ ರಾಯಚೂರು ಜಿಲ್ಲಾ ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ಮಾಡಿದಂಥ ಮನವಿ ಈ ಥರ ಇದೆ. ಸಮಾಜ ಸುಧಾರಕರಾದ ಮಹಾ ಮಾನವತಾವಾದಿ, ಸಮ ಸಮಾಜ ನಿರ್ಮಾಣದ ಕನಸುಗಾರ, ವಿಶ್ವಕ್ಕೆ ಗಣತಂತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಹಾಕಿದಂತಹ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಮಸಿ ಬಳಿದು ಅವಮಾನಿಸಿದ ಘಟನೆಯು ದಿನಾಂಕ 20/12/2021 ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದಲ್ಲಿ ನಡೆದಿರುತ್ತದೆ. ಇದನ್ನು ಜಿಲ್ಲಾ ಘಟಕವು ಉಗ್ರವಾಗಿ ಖಂಡಿಸುತ್ತದೆ. ಧಾರ್ಮಿಕ ಗುರುಗಳು, ಸ್ವತಂತ್ರ ಹೋರಾಟಗಾರರು, ದಾರ್ಶನಿಕರು ಹಾಗೂ ಇತರೆ ಮಹಾನ್ ವ್ಯಕ್ತಿಗಳ ಪ್ರತಿಮೆಗಳಿಗೆ ಅವಮಾನಿಸುತ್ತಿರುವ ಘಟನೆಗಳು ಖಂಡನೀಯ. ಇಂತಹ ಘಟನೆಗಳು ಪುನರಾವರ್ತನೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುತ್ತೀರೆಂದು ಭಾವಿಸುತ್ತೇವೆ. ಅವಮಾನಿಸಿದವರು ಯಾರೇ ಇರಲಿ, ಅವರು ಎಷ್ಟೇ ಪ್ರಭಾವಶಾಲಿಗಳಿರಲಿ, ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲು ಮಹಾಸಭೆಯ ರಾಯಚೂರು ಜಿಲ್ಲಾ ಘಟಕದಿಂದ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆ, ಬಸವ ಕೇಂದ್ರ ಶ್ರೀ ವೀರಶೈವ ಸಮಾಜ, ಅಖಿಲ ಭಾರತ ಜಾಗತಿಕ ಲಿಂಗಾಯತ ಮಹಾಸಭೆ, ಶ್ರೀ ರುದ್ರಸೇನೆ ಮತ್ತು ಲಿಂಗವಂತ ನೌಕರ ಸಮಾಜ ರಾಯಚೂರು ಜಿಲ್ಲಾ ವತಿಯಿಂದ ನಾವು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿದ್ದೇವೆ. ಇದನ್ನು ಆಗಮಿಸಿರ್ತಕ್ಕಂಥ ನಮ್ಮ ಕೇಂದ್ರ ಸ್ಥಾನಿಕ ನಾಯಕರಿಗೆ ಅಲ್ಲಿ ಸಲ್ಲಿಸ್ತಾ ಇದ್ದೇವೆ. ವಿಶ್ವಗುರು ಬಸವಣ್ಣವರಿಗೆ ಸರ್ ಅಲ್ಲ ರೌಂಡ್ ನಿಂದ ಮಾಡ್ರಿ ಸರ್. ಈ ಕಡೆ ತಿರ್ಗ್ಬೇಕು ಸರ್. ಒಬ್ಬೊಬ್ರು ಗಾಡಿ ಹಾಕ್ಸೋದು, ಒಬ್ಬೊಬ್ರು ಇದು ಮಾಡಿದ್ದಾರೆ.
ವಿಶ್ವಗುರು ಬಸವಣ್ಣವರಿಗೆ ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ವೀರಶೈವ ಸಮಾಜದ ಅಧ್ಯಕ್ಷ ಎಂ ವೀರನಗೌಡ, ರಾಮನಗೌಡ, ಕೆ ವೀರಭದ್ರಪ್ಪ, ಜೆ ಬಸವರಾಜ್, ಚನ್ನಬಸವಣ್ಣ, ಮಹಾಜನ್ ಶೆಟ್ಟಿ, ಎಂ ಶಿವಶರಣ, ಅರಕೇರಿ ಶಿವಶರಣ ಸೇರಿದಂತೆ ವೀರಶೈವ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು. ಸಿಂಧನೂರು ತಾಲೂಕಿನ ಕುನ್ನಟಿಗೆ ಗ್ರಾಮದಲ್ಲಿ ನಡೆದ ದಲಿತ ಯುವಕ ಜಗದಗ್ನಿ ಕೊಲೆ ಘಟನೆಯಲ್ಲಿ ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಮತ್ತು ಬಸನಗೌಡ ಬಾದರ್ಲಿ ಇವರು ಆರೋಪಿಗಳನ್ನು ರಕ್ಷಣೆ ಮಾಡುತ್ತಿದ್ದು, ಪೊಲೀಸರು ಪ್ರಭಾವಕ್ಕೆ ಒಳಗಾಗಿ ಆರೋಪಿಗಳನ್ನು ಬಂಧಿಸದೆ ಕೊಲೆಯಾದ ಕುಟುಂಬದವರನ್ನು ಬಂಧಿಸಿ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಛಲವಾದಿ ಮಹಾಸಭಾದ ಮುಖಂಡ ರವೀಂದ್ರನಾಥ್ ಪಟ್ಟಿ ಆರೋಪಿಸಿದರು. ಸಿಂಧನೂರು ತಾಲೂಕಿನ ಕುನ್ನಟಗಿ ಗ್ರಾಮದಲ್ಲಿ ನಡೆದ ದಲಿತ ಯುವಕ ಜಗದಗ್ನಿ ಕೊಲೆ ಘಟನೆಯಲ್ಲಿ ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಮತ್ತು ಬಸನಗೌಡ ಬಾದರ್ಲಿ ಇವರು ಆರೋಪಿಗಳನ್ನು ರಕ್ಷಣೆ ಮಾಡುತ್ತಿದ್ದು, ಪೊಲೀಸರು ಪ್ರಭಾವಕ್ಕೆ ಒಳಗಾಗಿ ಆರೋಪಿಗಳನ್ನು ಬಂಧಿಸದೆ ಕೊಲೆಯಾದ ಕುಟುಂಬಸ್ಥರನ್ನು ಬಂಧಿಸಿ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಛಲವಾದಿ ಮಹಾಸಭಾದ ಮುಖಂಡ ರವೀಂದ್ರನಾಥ್ ಪಟ್ಟಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 23ರಂದು ಗ್ರಾಮದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಕ್ಕೆ ದ್ವೇಷದಿಂದ ಲಕ್ಷ್ಮೀರೆಡ್ಡಿ ಬೆಂಬಲಿಗರು ಮಾರಕಾಸ್ತ್ರ ಕಟ್ಟಿಗೆಗಳಿಂದ ಹೊಡೆದ ಗಂಭೀರ ಗಾಯಗೊಳಿಸಿ ಕೊಲೆ ಮಾಡಿದ್ದಾರೆ. 14 ಜನ ಆರೋಪಿಗಳಲ್ಲಿ 6 ಜನರನ್ನು ಮಾತ್ರ ಬಂಧಿಸಿ ಉಳಿದ 8 ಜನ ಆರೋಪಿಗಳನ್ನು ಆಸ್ಪತ್ರೆಗೆ ದಾಖಲಿಸಲು ಸಹಕರಿಸಲು ಅವಕಾಶ ನೀಡಿ ಪರಾರಿಯಾಗಲು ಪೊಲೀಸರು ಸಹಕರಿಸಿದ್ದಾರೆ. ಆರೋಪಿಗಳ ಪರವಾಗಿ ಚಾರ್ಜ್ ಶೀಟ್ ಸಲ್ಲಿಸಿ ಆರೋಪಿಗಳನ್ನು ರಕ್ಷಿಸಲಾಗಿದೆ. ರಾಜಕೀಯ ಪ್ರಭಾವದಿಂದ ಪೊಲೀಸರು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಘಟನೆ ನಡೆದು 88 ದಿನಗಳು ಗತಿಸಿದರೂ ಆರೋಪಿಗಳನ್ನು ಬಂಧಿಸಿಲ್ಲ. ಒಂದು ವಾರದಲ್ಲಿ ಆರೋಪಿಗಳನ್ನು ಬಂಧಿಸದೆ ಹೋದಲ್ಲಿ ಸಮಾಜದಿಂದ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. 23/9/2021ರಂದು ಸಿನ್ನೂರು ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿ ಬರುವ ಕುನ್ನಟಿಗೆ ಗ್ರಾಮದಲ್ಲಿ ಜಮದಾತಿ ಎಂಬ ವ್ಯಕ್ತಿಯನ್ನು ಲಕ್ಷ್ಮೀಕಾಂತ್ ರೆಡ್ಡಿ ಎಂಬ ಇನ್ನಿತರ 18 ಜನ ಸೇರಿಕೊಂಡು ಕೊಲೆ ಮಾಡುತ್ತಾರೆ. ಅದು ಪ್ರಕರಣ ಸಂಖ್ಯೆ 218/21. ಈ ಪ್ರಕರಣದಲ್ಲಿ ಕೊಲೆಯಾದ ಕುಟುಂಬವನ್ನೇ ಪ್ರಕರಣದ ಹೆಸರಿಗಾಗಿ ನಮ್ಮಲ್ಲಿ 8 ಜನರ ಮೇಲೆ FIR ಇಶ್ಯೂ ಮಾಡ್ತಾರೆ. ಕೊಲೆಯಾದ ವ್ಯಕ್ತಿ ಮಾಡಿದ 18 ಜನರು ಯಾರನ್ನೂ ಅರೆಸ್ಟ್ ಮಾಡಂಗಿಲ್ಲ ಪೊಲೀಸರು. ಕೊಲೆಯಾದಂಥ ವ್ಯಕ್ತಿ ಮನೆಯಲ್ಲಿ 4 ಜನ, ಒಬ್ಬರಿಗೆ ಹಾರ್ಟ್ ಪೇಷಂಟು, ಒಬ್ಬರು ಕಾಲು ಮುರಿದ, ಕೈ ಮುರಿದ, ಒಬ್ಬರು 30 ಮುರಿದ, 68 ವಯಸ್ಸಿನ 4 ಜನರು ಬಂಧಿಸಿ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ. ಮತ್ತು ಅವರನ್ನು ಬಿಡುಗಡೆ ಮಾಡಬೇಕಾದರೆ ಪೊಲೀಸರು DYSP ಅವರು ರಾಯಚೂರು ಕೋರ್ಟಿಗೆ CD ಸಲ್ಲಿಸಿದ್ದಾರೆ. ಈಗಾಗಲೇ ಕೊಲೆ ಮಾಡಿದಂಥ ವ್ಯಕ್ತಿಗಳು ಸೀರಿಯಸ್ ಆಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತ ಒಂದು ಪತ್ರ ಬರೀತಾರೆ, ಸೀರಿಯಸ್ ಆಗಿದ್ದಾರೆ, ಇಲ್ಲ ಅವರು ಹಾಸ್ಪಿಟಲಿಂದ ಬಿಡುಗಡೆ ಆಗಿಲ್ಲ ಅಂತ ಇದು ಮಾಡಿದ್ರೆ ಅವರ ಬೇಲ್ ನಮ್ಮಲ್ಲಿ ರಿಸಲ್ಟ್ ಆಗಿ ನಾವು ಹೈಕೋರ್ಟಿಂದ ಬೇಲ್ ಪಡೆದುಕೊಂಡಿದ್ವಿ. ಆದರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಇದುವರೆಗೆ ಬಂಧಿಸಿಲ್ಲ. ಕೇವಲ ಇದರಲ್ಲಿ 8 ಜನರನ್ನು ಬಂಧಿಸಿ ಇನ್ನ 6 ಜನರನ್ನ ಬಂಧಿಸಬೇಕಾಗಿದೆ. ಆದರೆ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಸಿಕ್ಕಿಲ್ಲ ಅಂತ ಹೇಳಿದ್ರು. ಅದೇ ನಮ್ಮ ಕುರಟಿ ಗ್ರಾಮದ ನಮ್ಮ ವ್ಯಕ್ತಿಗಳು ಏನ್ ಮಾಡಿದ್ದಾರೆ, ಕೊಲೆಯಾದ ಕುಟುಂಬ ವ್ಯಕ್ತಿಗಳು ಅವರು ಕುರಟಿ ಗ್ರಾಮದ ಇದ್ದಂಗೆ ವಿಡಿಯೋಗ್ರಾಫ್ ಫೋಟೋ ಮಾಡಿಕೊಂಡು DYSP ಏನ್ ಹೇಳ್ತಾರೆ, ಇಲ್ಲ ಊರಿಗೆ ಬಂದಿದ್ದು ಊರು ಸಿಗ್ತಾ ಇದೆ. ಇದರಿಂದ ದೊಡ್ಡ ರಾಜಕೀಯ ಷಡ್ಯಂತ್ರ ಇದೆ. ಅಲ್ಲಿ ಸಿಂಧನೂರು ತಾಲೂಕಿನ ಮಾಜಿ ಶಾಸಕರಾದ ಬಸನಗೌಡ ತಮ್ಮ ಬಸನಗೌಡ ಬಾದರ್ಲಿ ಮತ್ತು ಈಗ ಹಾಲಿ ಶಾಸಕ ವೆಂಕಟರಾವ್ ನಾಡಗೌಡರು ಅದರಿಂದ ನಮ್ಮ ದಲಿತರಿಗೆ ನ್ಯಾಯ ಸಿಗದಂತೆ ಪೊಲೀಸರ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಇದನ್ನು ನಾವು ಖಂಡನೀಯ. ಈಗಾಗಲೇ ಪೊಲೀಸ್ ವರಿಷ್ಠರಿಗೆ ಭೇಟಿಯಾಗಿದ್ದೀವಿ, ಸುಮಾರು ಜನರಿಗೆ ಭೇಟಿಯಾಗಿದ್ದ ಅರೆಸ್ಟ್ ಮಾಡ್ತಾ ಇನ್ನುವರೆಗೆ ಅರೆಸ್ಟ್ ಮಾಡ್ತಾ ಇಲ್ಲ. ಇದನ್ನು ಖಂಡಿಸಿ ನಾವು ಇಂದು ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಇನ್ನೂ ಒಂದು ವಾರ ಒಳಗಾಗಿ ಅರೆಸ್ಟ್ ಮಾಡಿದರೆ ರಾಯಚೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ರಾಜ್ಯ ಹಮ್ಮಿಕೊಳ್ಳದಂತೆ ಈ ಗೋಷ್ಠಿ ಮೂಲಕ ನಾನು ಛಲವಾದಿ ಮಹಾಸಭಾದ ಅಧ್ಯಕ್ಷ ಜಗನ್ನಾಥ್ ಸುಂಕಾರೆ ಮಾತನಾಡಿ, ಸಮುದಾಯ ಜಮದಗ್ನಿ ಇವರ ಬೆಳವಣಿಗೆ ಸಹಿಸದೆ ರಾಜಕೀಯ ಪ್ರಭಾವ ಬಳಸಿ ಲಕ್ಷ್ಮೀರೆಡ್ಡಿ ಇವರನ್ನು ರಕ್ಷಿಸಲಾಗುತ್ತಿದೆ. ಪೊಲೀಸರು ಅಧಿಕಾರಿಗಳೊಂದಿಗೆ ಮಾತನಾಡಿದಾಗ ದಲಿತ ರಕ್ಷಣೆ ಮಾಡುವುದಾಗಿ ಹೇಳುತ್ತಲೇ ಬಂದ ಪೊಲೀಸರು ಅಧಿಕಾರಿಗಳು ಆರೋಪಗಳ ರಕ್ಷಣೆ ಮಾಡುತ್ತಿದ್ದಾರೆ. ಕೊಲೆಯಾದ ಜಮದಗ್ನಿ ಕುಟುಂಬದ 10 ಜನರ ಮೇಲೆ ಹಾಕಲಾಗಿರುವ ಸುಳ್ಳು ಕೇಸ್ ರದ್ದುಗೊಳಿಸಬೇಕು. ಪ್ರಕರಣ ಮರು ತನಿಖೆ ನಡೆಸಬೇಕು. 16 ಜನರ ವಿರುದ್ಧ FIR ದಾಖಲಿಸುವುದು, ಆರೋಪಿಗಳನ್ನು ಬಂಧಿಸಿ ಆಸ್ಪತ್ರೆಯಿಂದ ಪರಾರಿಯಾಗಲು ಸಹಕರಿಸಿದ ಪೊಲೀಸರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇವೆಲ್ಲ ಅವರು ಪರಿಗಣಿಸಬೇಕು. ನಮಗೆ ಒಂದನೇದು ಕೊಲೆಯ ಕುಟುಂಬದ 10 ಜನರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿಕೊಂಡಿದ್ದು, ಅದನ್ನು ಆ ಪ್ರಕರಣ ಹಿಂದಕ್ಕೆ ಪಡೆಯಬೇಕಂತೇಳಿ ಒತ್ತಾಯ ಮಾಡ್ತೇವೆ. ಎರಡನೇದು, ಈ ಪ್ರಕರಣವನ್ನು ಮರು ತನಿಖೆಗೆ ಒಳಪಡಿಸಿ ಈ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕಾಗಿ
ಇಟ್ಟಿದ್ದೇವೆ. ಗಂಧಕಿ ಕೊಲೆಯದ ದಿನದಂದು ಮಾನ್ಯ ಡಿವೈಎಸ್ಪಿನವರಿಗೆ ಇನ್ನುಳಿದ 14 ಜನರ ಆರೋಪಿತರ ಚಾರ್ಜ್ ಶೀಟ್ ಹೆಸರು ಸೇರಿಸಲು ಮನವಿ ನೀಡಲಾಗಿತ್ತು. ಅದನ್ನು ಈ ಚಾರ್ಜ್ ಶೀಟಲ್ಲಿ ಸೇರಿಸದೆ ನಿರ್ಲಕ್ಷ್ಯ ವಹಿಸಿದ್ದರು. ಚಾರ್ಜ್ ಶೀಟ್ಗೆ ಈ 14 ಜನರ ಹೆಸರುಗಳನ್ನು ಸೇರಿಸಲು ಒತ್ತಾಯ ಮಾಡಲಾಗುತ್ತದೆ. 88 ದಿನಗಳ ಕಳೆದರೂ ಆರೋಪಗಳನ್ನು ಬಂಧಿಸದೆ ನಿರ್ಲಕ್ಷ್ಯ ವಹಿಸಿದ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಅದು ಕೂಡ ನಾವು ಮಾನ್ಯ ವರಿಷ್ಠರಿಗೆ ಮತ್ತು ಸಂಬಂಧಪಟ್ಟವರಿಗೆ ಇದು ಕೊಡಬೇಕಂತ ಹೇಳುತ್ತಾ, ಜೊತೆಯಲ್ಲಿ 23/9/2021 ಕೊಲೆ ಮಾಡಿದ 8 ಆರೋಪಿಗಳು ಸಿನ್ನೂರು ಆಸ್ಪತ್ರೆಯಲ್ಲಿ ಪರಾರಿಯಾಗಲು ಆಸ್ಪತ್ರೆಯಿಂದ ಪರಾರಿಯಾಗಲು ಸಹಕರಿಸಿದ ಪೊಲೀಸರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಲು ಒತ್ತಾಯ ಮಾಡ್ತೇವೆ. ಇದರ ಜೊತೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಕೊಲೆಯಾದ ಗಂಧಕಿನಿ ಕುಟುಂಬದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೊಡಬೇಕು. ಈಗಲೂ ಭಯಭೀತ ವಾತಾವರಣವಿದೆ. ನಾವು 7ನೇ ಸಲ ಆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ನಮ್ಮ ಚಲವಾದಿ ಜನಾಂಗದವರು ಬಹಳ ಭೀತಿಯಿಂದ ಅವರಿಗೆ ರಾಜಾರೋಷವಾಗಿ ಅದೇ ಊರಿನಲ್ಲಿ ಅದೇ ಒಂದು ಗ್ರಾಮದಲ್ಲಿ ವಾಸ್ತವಿಕೊಂಡು ಪೊಲೀಸರ ಸಮಕ್ಷಮದಲ್ಲಿ ತಮ್ಮದೇ ಆದಂಥ ಅವ್ರನ್ನ ನಮಗೆ ಯಾರು ರಕ್ಷಣೆ ಕೊಡಬೇಕು ಆ ಮನೆಗಳು ಬಿಟ್ಟು ಆ ಆಪಾದಿತರ ಮನೆಗಳಿಗೆ ಹೋಗಿ ರಕ್ಷಣೆ ಕೊಟ್ಟು ಅವ್ರ ಹತ್ರ ಊಟ ಮಾಡಿ ಮತ್ತೊಂದು ಮಾಡುತ್ತಾ ಅವ್ರಿಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ರು. ಇದು ನ್ಯಾಯವಲ್ಲ ಅಂತ ಹೇಳಿ ನಾವು ಈ ಮೂಲಕ ಚಲವಾದಿ ಮಾಸ ಒತ್ತಾಯ ಮಾಡ್ತದೆ. ನಮ್ಮ ರವೀಂದ್ರ ಪಟ್ಟರು ಹೇಳಿದಂಗೆ ಇದಕ್ಕೇನಾದರೂ ಜಿಲ್ಲಾಡಳಿತ ಸ್ಪಂದಿಸಿಲ್ಲ ಅಂದರೆ ಬಹಳ ದೊಡ್ಡ ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾರು ಎಂಜರಿಂಗ್ ಇಲ್ಲ. ಯಾವಾಗಲೂ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಿಸ್ಬೇಕು. ಸರ್ಕಾರವಾಗಿ ಮತ್ತು ಜಿಲ್ಲಾ ಆಡಳಿತವಾಗಿ ಚಲವಾದಿ ಜನಾಂಗದ ಪರವಾಗಿ. ಈ ಸಂದರ್ಭದಲ್ಲಿ ಆರ್ ರವಿಕುಮಾರ್, ಲಕ್ಷ್ಮಣ್ ಹುಲಿಗಾರ್, ಮೃತ ಜಮಾದಗ್ನಿ ಪತ್ನಿ ಚೆನ್ನಮ್ಮ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561.
ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಗೃಹ ಪ್ರವೇಶ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್ಸ್, ಕಿಟಿ ಪಾರ್ಟೀಸ್, ಇನ್ನೂ ಹಲವು ರೀತಿಯ ಶುಭ ಕಾರ್ಯಕ್ರಮಗಳಿಗೆ ಶುದ್ಧ ತರಕಾರಿಯೊಂದಿಗೆ ಉತ್ತಮವಾದ ಊಟ ಮತ್ತು ಮೊಸರು, ಅದರೊಂದಿಗೆ ಗುಣಮಟ್ಟದ ಹಿಟ್ಟಿನಿಂದ ಪೂರಿ, ಬಜ್ಜಿ ಹಾಗೂ ಶುದ್ಧವಾದ ಮಿನರಲ್ ವಾಟರ್ ಸೌಲಭ್ಯ, ಇದರ ಜೊತೆಗೆ ಊಟವನ್ನು ನೀಡಲಾಗುವುದು. ಕ್ಯಾಟರಿಂಗ್ ಸೌಲಭ್ಯವಿರುತ್ತದೆ. ನಮ್ಮ ಹತ್ತಿರ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪವಿದ್ದು, ಇದರಲ್ಲಿ ತಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡಬಹುದು. ಅದಕ್ಕೆ ಬೇಕಾಗುವ ಫಂಕ್ಷನ್ ಹಾಲ್, ಟೆಂಟ್, ಕುರ್ಚಿಗಳು, ಟೇಬಲ್ಗಳು, ವಿವಿಧ ರೀತಿಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿ ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ ರಸ್ತೆ, ರಾಯಚೂರು. ಮೊಬೈಲ್ 9632287675. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 9972779770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ 21 ಕೆರೆಗಳನ್ನು ಭರ್ತಿ ಮಾಡಲು ರಾಜ್ಯ ಸರ್ಕಾರ 189 ಕೋಟಿ ರೂಪಾಯಿ ಯೋಜನೆಯನ್ನು ರೂಪಿಸಿದೆ. ಆದರೆ ಬಾಯಿದೊಡ್ಡಿಯಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರುವ ಸಿಂಗನೂಡಿ ಮತ್ತು ಮಂಡ್ಲಗೇರ ಗ್ರಾಮಗಳ ಕೆರೆ ತುಂಬಿಸುವ ಯೋಜನೆ ಕೈಬಿಟ್ಟಿದ್ದು, ಕೂಡಲೇ ಸೇರ್ಪಡೆ ಮಾಡುವಂತೆ ಜಿಲ್ಲಾ ಕೆರೆ ಬಳಕೆದಾರರ ಸಂಘಗಳ ಜಲ ಸಂವರ್ಧನೆ ಒಕ್ಕೂಟದ ಅಧ್ಯಕ್ಷ ಕೆ. ಶರಣಬಸವ ಪಾಟೀಲ್ ಆಗ್ರಹಿಸಿದರು. ತಾಲೂಕಿನ 21 ಕೆರೆಗಳನ್ನು ಭರ್ತಿ ಮಾಡಲು ರಾಜ್ಯ ಸರ್ಕಾರ 189 ಕೋಟಿ ರೂಪಾಯಿ ಯೋಜನೆಯನ್ನು ರೂಪಿಸಿದೆ. ಆದರೆ ಬಾಯ್ದೊಡ್ಡಿಯಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಇರುವ ಸಿಂಗನೂಡಿ ಮತ್ತು ಮಂಡ್ಲಗೇರ ಗ್ರಾಮಗಳ ಕೆರೆ ತುಂಬಿಸುವ ಯೋಜನೆ ಕೈಬಿಟ್ಟಿದ್ದು, ಕೂಡಲೇ ಸೇರ್ಪಡೆ ಮಾಡುವಂತೆ ಜಿಲ್ಲಾ ಕೆರೆ ಬಳಕೆದಾರರ ಸಂಘಗಳ
ಜಲಸಂವರ್ಧನೆ ಒಕ್ಕೂಟದ ಅಧ್ಯಕ್ಷ ಕೆ ಶರಣಬಸವ ಪಾಟೀಲ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗಡಿ ಗ್ರಾಮಗಳಾಗಿರುವ ಸಿಂಗನೂಡಿ ಮತ್ತು ಮಂಡಲ್ಗೇರ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದೆ. ಕೆರೆಗಳನ್ನು ಭರ್ತಿ ಮಾಡುವುದರಿಂದ ಅಂತರ್ಜಲ ವೃದ್ಧಿಗೂ ಸಹಕಾರಿಯಾಗಲಿದೆ. ಹಲವು ವರ್ಷಗಳಿಂದ ಕೆರೆಗಳು ಭರ್ತಿಯಾಗದೆ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಗ್ರಾಮಸ್ಥರಿಗೆ ಕೆರೆಗಳನ್ನು ಭರ್ತಿ ಮಾಡಿ ಕುಡಿಯುವ ನೀರು 5,000 ರೈತರಿಗೆ ನೀರು ಬಳಕೆಗೆ ಅನುಕೂಲವಾಗಲಿದೆ. ಈ ಕುರಿತು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಕೇವಲ ಭರವಸೆ ನೀಡುತ್ತಿದ್ದಾರೆ ಹೊರತು ಕೆರೆ ತುಂಬಿಸುವ ಯೋಜನೆಯಡಿ ಸೇರ್ಪಡೆ ಮಾಡುತ್ತಿಲ್ಲ. ರಾಯಚೂರು ನಗರ ಹಾಗೂ ಗ್ರಾಮೀಣ ಶಾಸಕರುಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ 2 ಗ್ರಾಮಗಳನ್ನು ಸೇರ್ಪಡೆ ಮಾಡಬೇಕೆಂದು ಒತ್ತಾಯಿಸಿದರು. ನೋಡಿ, ಯಾವುದೇ ಯೋಜನೆ ಮಾಡಬೇಕಾದ್ರೆ ಇದು ರಾಯಚೂರು ತಾಲೂಕಿಗೆ ಬಂದಂಥ ಬಜೆಟ್ ಹೌದಾ, ಒಂದು ಇರ್ತಲ್ಲ ರಾಯಚೂರು ತಾಲೂಕಿಗೆ ಬಂದಂಥ ಬಜೆಟ್. ನಾನು ಕೇಳ್ಕೊಂಡು ಇಷ್ಟೇ, ಈಗ 2 ಎಲ್ಲ ತುಂಬ್ತಾ ಇದೆ, ಒಡವೆಟ್ಟಿ ಮಠ ಎಲ್ಲ ಹೋಗ್ತಾ ಇದೆ. ಬಟ್ 2 ಗ್ರಾಮಗಳು ಮಾತ್ರ ವಂಚಿತರಾಗಿದೆ. ಇದಕ್ಕೋಸ್ಕರ ಸಪ್ರೇಟ್ ಒಂದು ಪೈಪ್ಲೈನ್ ಮಾಡೋಕ್ಕಾಗತ್ತಾ? ಅಲ್ಲಿಂದ 15 ಕಿಲೋಮೀಟರ್ ಆಗುತ್ತೆ, ಕೃಷ್ಣದಿಂದ 15 ಕಿಲೋಮೀಟರ್ ಆಗುತ್ತೆ. ಸೊ ಇದರಿಂದ ಸಪ್ರೇಟ್ ರಿಕ್ಷಾ ಮಾಡಿ ತುಂಬಿಸ್ಲಿಕ್ಕಾಗತ್ತಾ? ಈಗ ನಾನು ಸರ್ಕಾರ ಗಮನಕ್ಕೆ ತರದಿರುತ್ತೆ, ನಮ್ಮ ಶಾಸಕರಿಗೆ ಮತ್ತು ಸಂಸದರಿಗೆ ನಾನು ಗಮನಕ್ಕೆ ತರೋದು ಇಷ್ಟೇ, ಇವೇನು 18 ಕೆರೆಗಳಿದೆಯಲ್ಲ, ಈ ಪಕ್ಕದಲ್ಲಿ 2 ಕಿಲೋಮೀಟರ್, ಅದನ್ನು ಬಹಳ ದೊಡ್ಡ ಟ್ಯಾಂಕ್, ಹೆಚ್ಚು ಕಡಿಮೆ ಈ ಯಾವ ಥರ ಇಲ್ಲಿ ಕೊಟ್ಟಿದ್ದಲ್ಲ 18 ಕೆರೆಗಳಲ್ಲಿ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಕೆರೆಗಳಿದೆ. ಸುಮಾರು 5,000 ರೈತರು ಮೇಲ್ಪಟ್ಟು ರೈತರಿಗೆ ಅನುಕೂಲ ಆಗುತ್ತೆ. ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಒಂದೇ ಗ್ರಾಮದಲ್ಲಿ, ನಾನು ಮಂಡಲಗಿ ಗ್ರಾಮದ ಎಕ್ಸಾಂಪಲ್ ಕೊಡ್ತೀನಿ, ಒಂದೇ ಗ್ರಾಮದಲ್ಲಿ ಸುಮಾರು 350 ಬೋರ್ಗಳಿದೆ. 23 ಒಳ್ಳೆ ಮಳೆ ಆಯಿತು. ಆ ವರ್ಷದಲ್ಲಿ ಮಾತ್ರ 23 ಬಂದರೆ ಆ ವರ್ಷದಲ್ಲಿ ಕೆರೆ ತುಂಬಿತ್ತು. ಆ ಕೆರೆ ತುಂಬಿದ ಕಾರಣಕ್ಕೆ ಕಂಪ್ಲೀಟ್ ಸಮೃದ್ಧಿ, ಸುಮಾರು ಅರಸಿಗೆರೆ ತಾಂಡ ಬರ್ಬೋದು, ಒಡ್ಡಂದೊಡ್ಡಿ ಬರ್ಬೋದು, ಗೋಲ್ದಿನಿ ಬರ್ಬೋದು. ಆ ಕೆರೆ ತುಂಬಿದ್ರೆ ಅಂತರ್ಜಲ ಮಟ್ಟ ಹೇಳ್ಬಿಟ್ಟು ಆ ಏರಿಯಾ ಭಾಗಕ್ಕೆಲ್ಲ ಸಮೃದ್ಧಿಯಾಗಿ ರೈತರು ಕುಡಿಯ ನೀರಿಗೆ ಸಮಸ್ಯೆ ಇಲ್ಲದೆ ಒಂದು ರೀತಿ 1 ವರ್ಷ ಮಟ್ಟ ಆಯಿತು. ಬಟ್ ಈಗ ಕೆರೆಗೆ ಬರ್ತೀವಿ ಮತ್ತೆ ಇಲ್ಲ, ಈ ವರ್ಷ ಕಳೆದ ವರ್ಷ ಅಷ್ಟು ಮಳೆ ಆಗಿದೆ. ಸೊ ಆ ಪ್ರಮಾಣ ಇದೇನು ಯೋಜನೆ ನೀವು ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ವೆಚ್ಚ ಮಾಡಿ ರಾಯಚೂರು ತಾಲೂಕು ಪ್ರೆಸೆಂಟ್ ಈ 2 ಗ್ರಾಮಗಳು ಯಾಕೆ ವಂಚಿತ ಮಾಡಿದ್ದಾರೆ? ಸೊ ನಾನು ಈಗ ಭೇಟಿ ಆದೆ, ಯಾಕೆ ಭೇಟಿಯಾಗಿ ಹೇಳಿದ್ರು, ಸರ್ ಯಾಕೆ ಸರ್ ಕೆರೆ ಹೋಗ್ಬಿಟ್ಟಿದ್ದೀವಿ, ಮಾಡ್ಬೋದಲ್ಲ, ಅದೇ ಯೋಜನೆ ಇದೆ ರಾಯಚೂರು ತಾಲೂಕದ ಬಜೆಟ್, ಆ 2 ಕಿಲೋಮೀಟರ್ ಸಪ್ರೇಟ್ ಮಾಡೋಕ್ಕಾಗಲ್ಲ, ಇದು ಮಾಡ್ಬೋದಲ್ಲ, ಯಾಕೆ ಬಿಟ್ಟಿದ್ರಿ? ನಾನು ಕೇಳಿದೆ, ಇಲ್ಲ ಸರ್ ಯಾಕೆ ಮಿಸ್ ಆಗಿದೆ ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ನಾನು ಶಾಸಕರಲ್ಲಿ ನಾನು ಯಾರು ಶಿವರಾಜ್ ಪಾಟೀಲ್ ಶಾಸಕರು ಬರೀ ರಾಯಚೂರು ಶಾಸಕರಲ್ಲ, ನಾನು ಹೇಳೋದು ಅವ್ರ ಜಿಲ್ಲಾ ಶಾಸಕರು ಅಂತ ನಾವು ಭಾವಿಸ್ತೀವಿ. ಸೊ ದಯಮಾಡಿಸಿ ಏನದಲ್ಲ, ಈ ಶಾಸಕರುಗಳು ಇದ್ರ ಬಗ್ಗೆ ಗಮನ ಹರಿಸಿ, ಸಂಸದರು ಇದ್ರ ಬಗ್ಗೆ ಗಮನ ಹರಿಸಿ ಏನದಲ್ಲ ಈ ಕೆರೆ ತುಂಬಿಸೋದಕ್ಕೆ 2 ಕೆರೆಗಳನ್ನು ಜೋಡಿಸ್ಬೇಕಂತೇಳಿ ನಾನು ಕಳಕಳಿಯಾಗಿ ನಮ್ಮ ಒಕ್ಕೂಟದಿಂದ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ಕುಡಿ ನೀರಿಗೆ ಗೊತ್ತಿರಬೇಕು. ಮಂಡಲಗೇರಿ ಗ್ರಾಮದಲ್ಲಿ ಕುಡಿ ನೀರಿಗೆ ನೀರಿಲ್ಲ ಕಾರಣಕ್ಕೆ ಒಡ್ಲಂದೊಡ್ಡಲ್ಲಿ ಬೋರ್ ಹಾಕಿ ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ಪೈಪ್ಲೈನ್ ಹಾಕಿ ನೀರು ಕೊಡ್ತಾ ಇದ್ದಾರೆ. ಆದರೂ ನೀರು ಸಾಕ್ತಾ ಇಲ್ಲ. ಸೊ ಅಷ್ಟು ಬರಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈ ಕೆರೆ ತುಂಬಿದ್ರಿಂದ ಏನಾಗುತ್ತೆ, ಶಾಶ್ವತ ಕುಡಿಯ ನೀರಿನ ಸಮಸ್ಯೆ ಜಾನುವಾರುಗಳಿಗೆ ಮತ್ತು ರೈತರಿಗೆ ಬೋರ್ವೆಲ್ ರೀಚಾರ್ಜ್ ಮತ್ತು ಅಂತರ್ಜಲ ಮಟ್ಟ ಏನಿದೆಲ್ಲ, ಒಂದು ಕಾಲದಲ್ಲಿ 35 ಫೀಟ್ ಇತ್ತು, ಅಂಥದ್ದು ಏನಾಗಿದೆ ಸುಮಾರು 500 ಫೀಟು 700 ಫೀಟ್ ವರೆಗೆ ಹೋಗಿದೆ. ಸೊ ಅಂತರ್ಜಲ ಮಟ್ಟ ಮೇಲೆ ಬರಲಿಕ್ಕೆ ಇದೊಂದು ಒಳ್ಳೆಯ ಯೋಜನೆ ಇದೆ. ಬಟ್ ಇವೆರಡೂ ಈ ಸಂದರ್ಭದಲ್ಲಿ ಒಕ್ಕೂಟದ ಕಾರ್ಯದರ್ಶಿ ಆಂಜನೇಯ ಕೊಂಬಿನ್ ರಾಜಿಯಾ ಉಪಸ್ಥಿತರಿದ್ದರು. ತಾಲೂಕಿನ ದೇವಸುಗೂರು ಗ್ರಾಮದಲ್ಲಿ ಹಾರು ಬೂದಿ ಹೊಂಡದ ಹತ್ತಿರ 1ನೇ ಕ್ರಾಸ್ನಿಂದ 2ನೇ ಕ್ರಾಸ್ವರೆಗೆ ಇರುವ ನಿವಾಸಿಗಳಿಗೆ ಹಾರು ಬೂದಿಯಿಂದ ತೊಂದರೆ ಆಗುತ್ತಿದೆ. ಅಲ್ಲಿರುವ ಮನೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕೆಂದು ಜಯ ಕರ್ನಾಟಕ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ದೇವಸ್ಗೂರು ಗ್ರಾಮದಲ್ಲಿ ಹಾರು ಬೂದಿ ಹೊಂಡದ ಹತ್ತಿರ 1ನೇ ಕ್ರಾಸ್ನಿಂದ 2ನೇ ಕ್ರಾಸ್ವರೆಗೆ ಇರುವ ನಿವಾಸಿಗಳಿಗೆ ಹಲವಾರು ಬೂದಿಯಿಂದ ತೊಂದರೆಯಾಗುತ್ತಿದೆ. ಅಲ್ಲಿರುವ ಮನೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಎಂದು ಜಯ ಕರ್ನಾಟಕ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ದೇವಸ್ಗೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹಾರುಬೂದಿಯಿಂದ ಹತ್ತಿರ ವಾಸ ಮಾಡುವ ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ. ಇಲ್ಲಿ ಸುಮಾರು 35ರಿಂದ 42 ವರ್ಷಗಳವರೆಗೆ ಇದೇ ಪ್ರದೇಶದಲ್ಲಿ ಜನರು ವಾಸವಾಗಿದ್ದಾರೆ. ಈ ಹಿಂದೆ ಹಾರುಬೂದಿಯ ತೊಂದರೆ ಇರಲಿಲ್ಲ. ಸರ್ಕಾರದ ಕಾಯ್ದೆಗಳನ್ನು ಗಾಳಿಗೆ ತೂರಿ ತೆರೆದ ಲಾರಿಗಳ ಮುಖಾಂತರ ಹಾರುಬೂದಿಯನ್ನು ಸಾಗಿಸುತ್ತಿದ್ದು, ಇದರಿಂದ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬೀಳುತ್ತದೆ. ಬೂದಿ ಹೊಂಡದಲ್ಲಿ ನೀರು ಸಿಂಪಡಣೆ ಉಪಕರಣಗಳನ್ನು ಅಳವಡಿಸಿದ ಕಾರಣ ಬೂದಿ ಒಣಗಿದ ನಂತರ ಗಾಳಿಯಲ್ಲಿ ಹರಡಿ ಮನೆಗಳಿಗೆ ಹೋಗುತ್ತಿದೆ. ಇದರಿಂದ ಅನೇಕ ಕಾಯಿಲೆಗಳಿಗೆ ಜನರು ತುತ್ತಾಗುತ್ತಿದ್ದಾರೆ ಎಂದರು. ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಕ್ಯಾನ್ಸರ್, ಕಾಲರಾ, ಅಸ್ತಮಾ, ಹೃದಯಾಘಾತ ಹಾಗೂ ಇನ್ನಿತರ ಅನೇಕ ಮಾರಕ ಕಾಯಿಲೆಗಳು ಹರಡುತ್ತಿವೆ. ಇಲ್ಲಿ ವಾಸ ಮಾಡುವ ಜನರನ್ನು ಸ್ಥಳಾಂತರ ಮಾಡಬೇಕು ಮತ್ತು ಮನೆಗಳನ್ನು ನಿರ್ಮಿಸಿಕೊಡಬೇಕೆಂದು ಒತ್ತಾಯಿಸಿದರು. ಬೇಕು
ತಾಲೂಕಿನ ದೇವಸ್ಕೂರು ಗ್ರಾಮದ ಬೂದಿ ಹೋಂಡದ ಪಕ್ಕದಲ್ಲಿರುವ 2ನೇ ಮತ್ತು 1ನೇ ಕ್ರಾಸ್ವರೆಗೆ ಇರುವಂತಹ ಮನೆಗಳ ಬೇರೆ ಕಡೆ ಸ್ಥಳಾಂತರ ಮಾಡುವ ಕುರಿತು ಈಗಾಗಲೇ ಕೆಪಿಸಿ ಎಂಡಿಗೆ ಮತ್ತೆ ಜಿಲ್ಲಾಧಿಕಾರಿಗಳು 2 ಸರ್ತಿ ಮನವಿ ಕೊಟ್ಟಿದ್ದಾರೆ. ಇಲ್ಲಿ ತನಕ ಪ್ರತ್ಯುತ್ತರ ಇಲ್ಲ. ಮಾನ್ಯರೇ, ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರವಹಿಸುವುದೇನೆಂದರೆ ರಾಯಚೂರು ತಾಲೂಕಿನ ದೇವಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 2ನೇ ಕ್ರಾಸ್ವರೆಗೆ ಹಲವಾರು ಕುಟುಂಬಗಳು ಸುಮಾರು 35ರಿಂದ 40 ವರ್ಷಗಳವರೆಗೆ ಇದೇ ಜಾಗದಲ್ಲಿ ವಾಸವಾಗಿದ್ದು, ಸುಮಾರು ವರ್ಷಗಳ ಹಿಂದೆ ಹಾರುವ ಬೂದಿ ತೊಂದರೆ ಇರಲಿಲ್ಲ. ಕಾಲಕ್ರಮೇಣ ತಾಂತ್ರಿಕವಾಗಿ ಬಳಸಿಕೊಳ್ಳಲು ಪ್ರಾರಂಭಿಸಿದ ಮೇಲೆ ಸರ್ಕಾರದ ಕಾಯ್ದೆಗಳನ್ನು ಗಾಳಿಗೆ ತೂರಿ ತೆರೆದ ಲಾರಿಗಳ ಮುಖಾಂತರ ಅಸುರಕ್ಷಿತವಾಗಿ ಸಾಗಿಸಿರುವುದರಿಂದ, ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬೀಳುವುದರಿಂದ ಹಾಗೂ ಬೂದಿ ಹೊಂಡದಲ್ಲಿ ನೀರು ಸಿಂಪಡಣೆ ಉಪಕರಣಗಳನ್ನು ಅಳವಡಿಸದ ಕಾರಣ ಬೂದಿ ಒಣಗಿದ ನಂತರ ಗಾಳಿಯಲ್ಲಿ ಹಾರಿಕೊಂಡು ಮನೆಯಲ್ಲಿ ಬೀಳುತ್ತಿದ್ದು, ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತಿತ್ತು. ಇದರಿಂದ ಕ್ಯಾನ್ಸರ್, ಕಾಲರ, ಅಸ್ತಮಾ, ಹೃದಯಘಾತ ಇನ್ನಿತರ ಅನೇಕ ಮಾರಕ ಕಾಯಿಲೆಗಳು ಹರಡುತ್ತಿದೆ. ಕಾರಣ ಈ ಜಾಗದಿಂದ ನಮ್ಮನ್ನು ಸ್ಥಳಾಂತರ ಮಾಡಬೇಕು ಮತ್ತು ಉತ್ತಮ ಮನೆಗಳನ್ನು ನಿರ್ಮಿಸಿಕೊಡಬೇಕೆಂದು ಈ ಮನವಿ ಪತ್ರ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಬುಧವಾರ ದಿನಾಂಕ 11/3/20ರಂದು ದೇವಸ್ಕೂರು ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಸೆಕ್ಟರ್ 2ನೇ ಕ್ರಾಸಿನ ಮಾರಿಕಾಂಬಾ ದೇವಸ್ಥಾನ ಆವರಣದಲ್ಲಿ ಬುಧವಾರ ನಡೆದ ಗ್ರಾಮ ಸಭೆಯಲ್ಲಿ ನಮ್ಮ ತಾಲೂಕಿನ ಸಹಾಯಕ ಆಯುಕ್ತರಾದ ಸಂತೋಷ್ ಕುಮಾರ್ ಕಾಮೇಗೌಡ ಅವರು ಜನ ಸಮಸ್ಯೆಗಳನ್ನು ಆಲಿಸಿ ಈ ಭಾಗದ ಮನೆಗಳನ್ನು ಹಂತ ಹಂತವಾಗಿ ಸ್ಥಳಾಂತರ ಮಾಡುತ್ತೇವೆ ಎಂದು ಮೌಖಿಕವಾಗಿ ಸಭೆಯಲ್ಲಿ ನೆರೆದ ಸಾರ್ವಜನಿಕ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್, ಕರುಣಾಕರ್ ರೆಡ್ಡಿ, ಜಿಯಾ ಉಲ್ ಹಕ್ ಸೌದಾಗರ್, ಸಿ ಮುರಳಿ ಕೃಷ್ಣ, ಸುರೇಶ್ ಮಡಿವಾಳ್, ಜಾಫರ್, ರಾಜಾ ಸಾಬ್, ಹೇಮರೆಡ್ಡಿ, ಇಮ್ರಾನ್, ಪರಶುರಾಮ್, ನರಸಪ್ಪ, ವೆಂಕಟೇಶ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ 3 ವರ್ಷಕ್ಕೂ ಮೇಲ್ಪಟ್ಟು ಸೇವೆ ಸಲ್ಲಿಸುವ ನೌಕರರನ್ನು ಪಟ್ಟಿ ಮಾಡಿ ಕೂಡಲೇ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಬೇಕೆಂದು ರಾಷ್ಟ್ರೀಯ ಸಮಾಜ ಪರಿವರ್ತನಾ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ 3 ವರ್ಷಕ್ಕೂ ಮೇಲ್ಪಟ್ಟು ಸೇವೆ ಸಲ್ಲಿಸುವ ನೌಕರರನ್ನು ಪಟ್ಟಿ ಮಾಡಿ ಕೂಡಲೇ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಬೇಕೆಂದು ರಾಷ್ಟ್ರೀಯ ಸಮಾಜ ಪರಿವರ್ತನಾ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರ ಅರುಣ್ ಸಂಘವಿ ಅವರು 2018ರಲ್ಲಿ ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದಿದ್ದಾರೆ. ವ್ಯವಸ್ಥಾಪಕ ಡಿ ಹರೀಶ್, ಆಹಾರ ನಿರೀಕ್ಷಕ ಖಲೀಲ್ ಅಹಮದ್ ಇವರು 2014ರಲ್ಲಿ ಜಿಲ್ಲೆಗೆ ಬಂದಿದ್ದು 7 ವರ್ಷಗಳಿಂದ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್ಕಾರಿ ನಿಯಮಾವಳಿಗಳಂತೆ 3 ವರ್ಷಗಳಿಗೊಮ್ಮೆ ವರ್ಗಾವಣೆ ಮಾಡಬೇಕು. ಆದರೆ ಇವರ್ಯಾರನ್ನೂ ವರ್ಗಾವಣೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರು 3 ವರ್ಷಕ್ಕೂ ಹೆಚ್ಚು ಮೇಲ್ಪಟ್ಟು ಸೇವೆ ಸಲ್ಲಿಸುವವರ ಪಟ್ಟಿ ತಯಾರಿಸಿ ಕೂಡಲೇ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಕಳೆದ 1 ವರ್ಷದಿಂದ ಸತತ ಹೋರಾಟದ ಮೂಲಕ ನಾವು ಆಹಾರ ಮತ್ತು ನಾಗರಿಕ ಇಲಾಖೆಯವರಿಗೆ ಸುಮಾರು ಮಾಹಿತಿಗಳನ್ನು ಕೇಳೋದ್ರ ಮೂಲಕ ಕೆಲವು ದಾಖಲಾತಿಗಳನ್ನು ಕೇಳಿದ್ವಿ. ಅವು ಯಾವುವು ಕೂಡ ಕೊಡಲಿಲ್ಲ. ಇಲ್ಲಿರ್ತಕ್ಕಂಥ ಬೇಜವಾಬ್ದಾರಿ ಅಧಿಕಾರಿಗಳು ಸುಮಾರು 3 ವರ್ಷದಿಂದ ಹೆಚ್ಚಾಗಿ ಠಿಕಾಣಿಗಳನ್ನು ಹುಡುಕೊಂಡಿದ್ದಾರೆ. ಸರ್ಕಾರದ ಆದೇಶ ಸುತ್ತೋಲೆಗಳನ್ನು ಸಂಪೂರ್ಣವಾಗಿ ಸ್ಥಳೀಯ ಜಿಲ್ಲಾಡಳಿತ ಉಲ್ಲಂಘಿಸಿದೆ. ಅವ್ರನ್ನ ವರ್ಗಾವಣೆ ಮಾಡಲಾರ್ದಂಗೆ ಇಲ್ಲಿಯ ಕಳ್ಳದಂಧೆಗೆ ಸಪೋರ್ಟ್ಗಳನ್ನು ಆಗಿ ಮಾಡಿಕೊಂಡು ಅಧಿಕಾರಿಗಳನ್ನು ಸಂಪೂರ್ಣವಾಗಿ ಪಡಿತರ ಧಾನ್ಯಗಳ ಕಳಸಂತೆಯಲ್ಲಿ ಮಾರಾಟಗಾರ ದಂಧೆಕೋರರು ಬಳಸಿಕೊಳ್ತಾ ಇದ್ದಾರೆ. ಇದನ್ನು ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಮೂಲಕ ನಾವು ಹೇಳೋದಿಷ್ಟೇ, ಕೂಡಲೇ ಅವ್ರನ್ನೆಲ್ಲ ಕೂಡ ವರ್ಗಾವಣೆ ಮಾಡಬೇಕು. ಒಂದು ವೇಳೆ ಅವ್ರನ್ನ ವರ್ಗಾವಣೆ ಮಾಡಲಿಲ್ಲ ಅಂತಂತಂದರೆ ಕರ್ನಾಟಕ ರಾಜ್ಯ ಸುತ್ತೋಲೆಗಳನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತದೆ. ಇದರ ಅಡಿಯಲ್ಲಿ ಮುಂದಿನ ಹೋರಾಟಕ್ಕೆ ನಾವು ಹೋಗಬೇಕಾಗ್ತದೆ ಅನ್ನತಕ್ಕಂಥದ್ದನ್ನು ಇವತ್ತು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ರಾಯಚೂರಿನ ಪಡಿತರ ಧಾನ್ಯಗಳು ಏನು ಕಳಸಂತೆಯಲ್ಲಿ ಹೋಗ್ತಾ ಇದೆಯಲ್ಲ ಕೂಡ ಅದೆಲ್ಲಷ್ಟು ಕೂಡ ಸಮಗ್ರ ತನಿಖೆ ಆಗಬೇಕು ಅನ್ನೋದು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ಮಾರ್ಯಪ್ಪ, ಶ್ರೀನಿವಾಸ್ ಕೊಪ್ಪರ್, ನರಸಿಂಹ, ವಿಎಸ್ ಯಲ್ಲಪ್ಪ, ವೈಎನ್ ಶ್ರೀನಿವಾಸ್, ರಾಜಶೇಖರ್, ಶಂಶಾವಲಿ, ನರಸಿಂಹಲು, ಆಂಜನೇಯ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8844460181. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ವಿ ಹ್ಯಾವ್ ಡಬಲ್ ಬೆಡ್ರೂಮ್ಸ್, AC ಅಂಡ್ ನಾನ್ AC. ಎಕ್ಸ್ಟ್ರಾ ಬೆಡ್ ಫೆಸಿಲಿಟೀಸ್ ಆಲ್ಸೋ ಅವೈಲಬಲ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಬರುವ ಅತಿಥಿಗಳಿಗೆ ಉಳಿದುಕೊಳ್ಳಲು ಅನುಕೂಲವಾಗಿದೆ. ಫೆಸಿಲಿಟೀಸ್: ಲಿಫ್ಟ್, CCTV ಇನ್ ಆಲ್ ಫ್ಲೋರ್, ಹಾಟ್ ವಾಟರ್ ಮತ್ತು ವಿಶಾಲವಾದ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ದೂರವಾಣಿ 08532200603. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್, ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances, Wholesale and Retail, Ma Complex, opposite CMC Complex, Harihara Road, Raichur. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल, नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361035528 973119098. Just for you, just warm kids toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. ನ್ಯೂ ಬಾರ್ನ್ ಎಥ್ನಿಕ್, ರೋಮ್ ಪ್ಯಾಡ್ಸ್, ಬಾಡಿ ಸೂಟ್, ನೈಟ್ ಸೂಟ್, ಡೇ ವೇರ್, ನೀ ಪ್ಯಾಡ್, ಕ್ರೈಬ್ಸ್ ಆರ್ ಸ್ವಿಂಗ್ಸ್, mosquito net, blanket, cotton and fleece, cordal with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shade, powder puff, soap box, nappy rash cream, push chair, strollers, carry coat, carry seat, baby carrier, twin spar, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit
Just for you, Just for Kids Toys, Arab Mohalla Circle near Suraksha Hospital, Lal Pahadi, Raichur. Mobile 9395514369. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪುಂಡಾಟಿಕೆ ಮೆರೆದ ಎಂಇಎಸ್ ಮತ್ತು ಶಿವಸೇನೆ ಕಾರ್ಯಕರ್ತರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಪುಂಡಾಟಿಕೆ ಮೆರೆದ ಎಂಇಎಸ್ ಮತ್ತು ಶಿವಸೇನೆ ಕಾರ್ಯಕರ್ತರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಕೋಲಾಪುರ ಗ್ರಾಮದಲ್ಲಿ ಕನ್ನಡದ ಬಾವುಟವನ್ನು ಸುಟ್ಟು ಹಾಕಿದ ಎಂಇಎಸ್ ಶಿವಸೇನೆ ಕಾರ್ಯಕರ್ತರು ರಾಜ್ಯಕ್ಕೆ ಅಪಮಾನ ಮಾಡಿದ್ದಾರೆ. ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವ ಮೂಲಕ ಹೇಯ ಕೃತ್ಯ ಎಸಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಿವಸೇನೆ ಮತ್ತು ಎಂಇಎಸ್ ಕಾರ್ಯಕರ್ತರು ಮುಖವಾಡ ಧರಿಸಿ ಕನ್ನಡಿಗರ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಇವರನ್ನು ತಡೆಯಲು ಹೋಗಿದ್ದ ಸಂಪತ್ ದೇಸಾಯಿ ಇವರ ಮೇಲೆ ಶಿವಸೇನೆ ಕಾರ್ಯಕರ್ತರು ಸುಳ್ಳು ಪ್ರಕರಣ ದಾಖಲು ಮಾಡಿರುವುದನ್ನು ಖಂಡಿಸಿದರು. ಪಾಲಿಕೆಯಲ್ಲಿ ಕನ್ನಡ ಧ್ವಜವನ್ನು ಇಳಿಸಬೇಕು ಮತ್ತು ತೆಗೆದುಹಾಕಬೇಕು. ಸಂಪತ್ ದೇಸಾಯಿ ಇವರ ಮೇಲೆ ಬೆಳಗಾವಿ ಪೊಲೀಸ್ ಇಲಾಖೆ ಸುಳ್ಳು ಕೊಲೆ ಪ್ರಕರಣವನ್ನು ದಾಖಲಿಸಿದ್ದು ಕೂಡಲೇ ಬಿಡುಗಡೆ ಮಾಡಬೇಕೆಂದರು. ಎಂಇಎಸ್ ಹಾಗೂ ಶಿವಸೇನೆ ಸಂಘಟನೆ ಮಾಡಿದ ಕೃತ್ಯಕ್ಕೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಈ ಸಂಘಟನೆಗಳನ್ನು ನಿಷೇಧಿಸಬೇಕು. ಗೃಹ ಸಚಿವರು ಈ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಂಡು ಕ್ರಮ ಕೈಗೊಳ್ಳದಿದ್ದಲ್ಲಿ ರಾಜ್ಯದಾದ್ಯಂತ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಎನ್ಎಸ್ಎ ಕಾರ್ಯಕರ್ತರಿಗೆ ಧಿಕ್ಕಾರ, ಶಿವಸೇನೆ ಕಾರ್ಯಕರ್ತರಿಗೆ, ಎಂಇಎಸ್ ಸಂಘಟನೆಗೆ ನಿರಂತರವಾಗಿ ಪುಂಡಾಟಿಕೆ ನಡೆಸುತ್ತಿರುವ ಎಂಇಎಸ್ ಶಿವಸೇನೆಗೆ ಇಷ್ಟೆಲ್ಲ ಆದ್ರೂ ಸಹಿತ ಬಿಜೆಪಿ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುಳಿತಿರುವ ಬಿಜೆಪಿ ಸರ್ಕಾರಕ್ಕೆ ಪುಂಡಾಟಿಕೆ ಅಟ್ಟಹಾಸಿದ ಮಾಡಿದ ಶಿವಸೇನೆ ಮತ್ತು ಎಂಇಎಸ್ ಕಾರ್ಯಕರ್ತರನ್ನು ಗಡಿಪಾರು ಮಾಡಲೇಬೇಕು. ಬಿಜೆಪಿ ಸರ್ಕಾರಕ್ಕೆ, ನಿರ್ಲಕ್ಷ್ಯ ವಹಿಸಿದ ಬಿಜೆಪಿ ಸರ್ಕಾರಕ್ಕೆ, ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ, ಕನ್ನಡಿಗರನ್ನು ಕೆಣಕಿದ ಮಹಾರಾಷ್ಟ್ರ ಸರ್ಕಾರಕ್ಕೆ ಕಾನೂನು ಕ್ರಮ ಜರುಗಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಜಯ ಕರ್ನಾಟಕ ಜಿಲ್ಲಾ ಘಟಕ ರಾಯಚೂರು ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರದಲ್ಲಿ ಶಿವಸೇನೆ ಮತ್ತು ಎಂಇಎಸ್ ಕಾರ್ಯಕರ್ತರು ನಮ್ಮ ಕನ್ನಡ ಧ್ವಜವನ್ನು ಸುಟ್ಟು ಕರ್ನಾಟಕಕ್ಕೆ, ಕನ್ನಡಿಗರ ಸ್ವಾಭಿಮಾನಕ್ಕೆ, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದು ನೋವುಂಟು ಮಾಡಿ ನಾವೆಲ್ಲರೂ ಭಾರತೀಯರು ಎನ್ನುವುದು ಮರೆತು ದೇಶದ್ರೋಹ ಕೃತ್ಯ ಎಸಗಿರುತ್ತಾರೆ ಮತ್ತು ಭಾರತ ದೇಶಕ್ಕಾಗಿ ಜೀವ ಅರ್ಪಿಸಿದ ಮಹಾನ್ ದೇಶಭಕ್ತರಾದ ಕೆಚ್ಚೆದೆ ವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಸುಮಾರು ರಾತ್ರಿ 2 ಗಂಟೆಗೆ ಏಡಿಗಳಂತೆ ಮುಖವಾಡ ಧರಿಸಿ ಎಂಇಎಸ್ ಶಿವಸೇನಾ ಕಾರ್ಯಕರ್ತರು ಮುಖಗೊಳಿಸುತ್ತಾರೆ ಹಾಗೂ ಕನ್ನಡಿಗರ ಮೇಲೆ ಮತ್ತು ಕನ್ನಡಿಗ ಮನೆಗಳ ಮೇಲೆ, ಕರ್ನಾಟಕದ ವಾಹನಗಳ ಮೇಲೆ, ಪೊಲೀಸರ ವಾಹನಗಳ ಕಲ್ಲು ತೂರಿ ಬೆಂಕಿ ಹಚ್ಚಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿ ಕಾನೂನು ಬಾಹಿರ ಅಪರಾಧ ಎಸಗಿದ ಪುಂಡಾಟ ಎಸಗಿದ ಎಂಇಎಸ್ ಮತ್ತು ಶಿವಸೇನೆ ಸಂಘಟನೆಯನ್ನು ನಮ್ಮ ರಾಜ್ಯದಲ್ಲಿ ನಿಷೇಧಿಸಬೇಕು. ಬೆಳಗಾವಿ ನಗರದಲ್ಲಿ ಪುಂಡಾಟಿಕೆ ಮರೆದ ಸದರಿಯವರ ಕರ್ತವ್ಯವನ್ನು ಖಂಡಿತರು ಕಾಣದಂತೆ ಕೇವಲ ಮಾಧ್ಯಮದ ಹೇಳಿಕೆ ನೀಡಲು ಮಾತ್ರ ಸೀಮಿತರಾಗಿರುವ ಎರಡೂ ರಾಜ್ಯಗಳ ಶಾಂತಿ ಕಾನೂನು ಮಾನ್ಯ ಗೃಹ ಸಚಿವರು, ಬೆಳಗಾವಿ ಶಾಸಕರು ಯಾವುದೇ ತುರ್ತು ಕ್ರಮ ತೆಗೆದುಕೊಳ್ಳದೆ
ಅಲ್ಲಿನ ಓಟಿಗಾಗಿ ಕನ್ನಡಿಗರೆಂಬ ಸ್ವಾಭಿಮಾನ ಮರೆತಿರುವುದಾಗಿ ಸದರಿ ವಿಷಯವನ್ನು ಗಮನಿಸಿದಾಗ ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈಗಲಾದರೂ ಮಾನ್ಯ ಮುಖ್ಯಮಂತ್ರಿಗಳು ತಾವು ಈಗಾಗಲೇ MES ಮತ್ತು ಶಿವಸೇನೆ ಕಾರ್ಯಕರ್ತರು ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಪದೇ ಪದೇ ಕನ್ನಡಿಗರ ಜಾತಿಯನ್ನು ಕದಲಿಸಿರುವ MES ಸಂಘಟನೆ ನಮ್ಮ ರಾಜ್ಯದಲ್ಲಿ ನಿಷೇಧಿಸಬೇಕೆಂದು ಕರ್ನಾಟಕ ಜಿಲ್ಲಾ ಘಟಕ ಒತ್ತಾಯಿಸುತ್ತಿದ್ದೇವೆ. ಒಂದು ವೇಳೆ ಸದರಿ ವಿಷಯವನ್ನು ಉದಾಸೀನ ಮಾಡಿದರೆ ಕರ್ನಾಟಕ ಸಂಘಟನೆ ಇಡೀ ರಾಜ್ಯಾದ್ಯಂತ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್, ಕರುಣಾಕರ್ ರೆಡ್ಡಿ, ಜಿಯಾ ಉಲ್ ಹಕ್ ಸೌದಾಗರ್, ಸಿ ಮುರಳೀಕೃಷ್ಣ, ಸುರೇಶ್ ಮಡಿವಾಳ್, ಜಾಫರ್, ರಾಜಾಸಾಬ್, ಹೇಮರೆಡ್ಡಿ, ಇಮ್ರಾನ್, ಪರಶುರಾಮ್, ನರಸಪ್ಪ, ವೆಂಕಟೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಗರಾಭಿವೃದ್ಧಿ ಕೋಶದಲ್ಲಿ ಜಿಲ್ಲೆಯ ನೌಕರರ ಪರೀಕ್ಷಾರ್ಥ ಅವಧಿ ಮುಂಬಡ್ತಿ ವೈದ್ಯಕೀಯ ಬಿಲ್ಗಳ ಬಾಕಿ ಇರುವ ಕಡತಗಳನ್ನು ಕೂಡಲೇ ವಿಲೇವಾರಿ ಮಾಡುವಂತೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರಾಭಿವೃದ್ಧಿ ಕೋಶದಲ್ಲಿ ಜಿಲ್ಲೆಯ ನೌಕರರ ಪರೀಕ್ಷಾರ್ಥ ಅವಧಿ ಮುಂಬಡ್ತಿ ವೈದ್ಯಕೀಯ ಬಿಲ್ಗಳ ಬಾಕಿ ಇರುವ ಕಡತಗಳನ್ನು ಕೂಡಲೇ ವಿಲೇವಾರಿ ಮಾಡುವಂತೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯ ವಿವಿಧ ಸ್ಥಳೀಯ ಸಂಸ್ಥೆಗಳಿಂದ ಬಂದ ಕಡತಗಳನ್ನು ಕಾಲಕಾಲಕ್ಕೆ ಅನುಮೋದನೆ ಪಡೆಯದೆ ವಿಳಂಬ ಮಾಡಿದ್ದು ನೌಕರರು ಸುಮಾರು ತಿಂಗಳಿಂದ ಪರೀಕ್ಷಾರ್ಥ ಅವಧಿ ಮತ್ತು ಟೈಮ್ ಬಾಂಡ್ ಮುಂಬಡ್ತಿ ವೈದ್ಯಕೀಯ ಬಿಲ್ಗಳನ್ನು ಸುಮಾರು ವರ್ಷಗಳಿಂದ ಡಿ ಗ್ರೂಪ್ ನೌಕರರಿಗೆ ಮುಂಬಡ್ತಿ ನೀಡಿಲ್ಲ ಎಂದು ತಿಳಿಸಿದ್ದಾರೆ. ಎಲ್ಲ ಸ್ಥಳೀಯ ಸಂಸ್ಥೆಗಳಿಂದ ಬಂದ ಕಡತಗಳನ್ನು ಪರಿಶೀಲಿಸಿ ಅನುಮೋದನೆ ನೀಡಿ ನೌಕರರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೌರ ಸೇವಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹಂಪಯ್ಯ ಪಾಟೀಲ್, ಆಂಜನೇಯ ಪೋತರಾಜ್, ಭೀಮಣ್ಣ, ನಲ್ಲಣ್ಣ, ಹನುಮಂತು, ಸಲೀಂ ಬಾಬು, ಮಲ್ಲೇಶ್, ನರಸಿಂಹಲು, ಅಯ್ಯಪ್ಪ, ಆನಂದ್, ಆರ್ ಗೋವಿಂದ್, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ SNT ಮಿಲ್ಸ್ನ ಹತ್ತಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ಹತ್ತಿ ಸುಟ್ಟು ಭಸ್ಮವಾಗಿದೆ. ಸಕಾಲಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದ ಪರಿಣಾಮ ಭಾರೀ ಹಾನಿಯನ್ನು ತಡೆಯಲು ಸಹಕಾರಿಯಾಗಿದೆ. ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ SNT ಮಿಲ್ಸ್ನ ಹತ್ತಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ಹತ್ತಿ ಸುಟ್ಟು ಭಸ್ಮವಾಗಿದೆ. ಸಕಾಲಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದ ಪರಿಣಾಮ ಭಾರೀ ಹಾನಿಯನ್ನು ತಡೆಯಲು ಸಹಕಾರಿಯಾಗಿದೆ. ಎಂದಿನಂತೆ ಹತ್ತಿ ಸಂಗ್ರಹಿಸುತ್ತಿದ್ದಾಗ ಬೆಂಕಿ ಕಾಣಿಸಿಕೊಂಡು ವಿಸ್ತರಿಸಿಕೊಂಡಿದೆ. ಕಾರ್ಮಿಕರು ನೀರು ಹಾಕಿ ನಂದಿಸಲು ಪ್ರಯತ್ನಿಸಿದರೂ ಪ್ರಯೋಜನವಾಗಿಲ್ಲ. ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ನೀರು ಹಾಕಿ ನಂದಿಸಿದ್ದಾರೆ. ಎಷ್ಟು ನಷ್ಟವಾಗಿದೆ ಎಂದು ಅಂದಾಜು ಲಭ್ಯವಾಗಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಸವೇಶ್ವರ ಮೂರ್ತಿಗೆ ಮಸಿ ಬಳಿದು ಅವಮಾನ, ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿ ವೀರಶೈವ ಮಹಾಸಭಾದಿಂದ ಪ್ರತಿಭಟನೆ. ಕೊನಟಿಗೆ ದಲಿತ ವ್ಯಕ್ತಿ ಜಮದಗ್ನಿ ಕೊಲೆ, ಆರೋಪಿಗಳನ್ನು ಬಂಧಿಸದ ಪೊಲೀಸರು, ಶಾಸಕರು ಸೇರಿದಂತೆ ರಾಜಕೀಯ ಮುಖಂಡರಿಂದ ರಕ್ಷಣೆ. ರವೀಂದ್ರನಾಥ್ ಪಟೇಲ್. ಕೆರೆ ತುಂಬುವ ಯೋಜನೆಯಡಿ ಸಿಂಗನೂಡಿ, ಮಂಡಲಗೇರ ಗ್ರಾಮಗಳ ಸೇರ್ಪಡೆಗೆ ಶರಣಬಸವ ಒತ್ತಾಯ. ದೇವಸ್ಕೂರಿನಲ್ಲಿ ಹಾರು ಬೂದಿಯಿಂದ ನಿವಾಸಿಗಳಿಗೆ ತೊಂದರೆ, ಸ್ಥಳಾಂತರಿಸಲು ಜಯ ಕರ್ನಾಟಕ ಸಂಘಟನೆ ಒತ್ತಾಯ. ಮೂರು ವರ್ಷ ಮೇಲ್ಪಟ್ಟ ಸೇವೆ ಸಲ್ಲಿಸಿದ ನೌಕರರನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆಗೆ ಮನವಿ. MES ಶಿವಸೇನೆ ಪುಂಡಾಟಿಕೆ ಕ್ರಮಕ್ಕೆ ಜಯ ಕರ್ನಾಟಕ ಸಂಘಟನೆ ಒತ್ತಾಯ. ನಗರಾಭಿವೃದ್ಧಿ ಕೋಶದಲ್ಲಿ ಕಡತಗಳ ವಿಲೇವಾರಿ ವಿಳಂಬ, ಕ್ರಮಕ್ಕೆ ಪೌರ ಸೇವಾ ನೌಕರರ ಸಂಘದಿಂದ ಮನವಿ. ಮತ್ತು SNT ಮಿಲ್ಗೆ ಬೆಂಕಿ, ಅಪಾರ ಪ್ರಮಾಣದ ಹತ್ತಿ ಬೆಂಕಿಗೆ ಆಹುತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ.
ರೈಲ್ವೆ ಸ್ಟೇಷನ್ ಸರ್ಕಲ್ ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್ ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್ ಹರಿಹರ ರೋಡ್ ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್ ಆಶಾಪುರ್ ರಸ್ತೆ ರಾಯಚೂರು. SA ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್ ಪೀಟ್ಲಾ ಬ್ರಿಡ್ಜ್ ರೋಡ್ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್ ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್ ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. LBS ನಗರ್, ಚಂದ್ರಪಂಡ ರೋಡ್ ರಾಯಚೂರು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್ ಸಂತೋಷಿತ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಜಸ್ಟ್ ಫಾರ್ ಯು, ಜಸ್ಟ್ ಫಾರ್ ಕಿಡ್ಸ್ toys, it's all about babies. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್ ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್ ರಾಯಚೂರು.